ಜಸ್ಟ್ ಮಿನಿ ಬ್ಲಾಗ್ ಏನಿಲ್ಲ. ಒಂದು ಸ್ವಲ್ಪ BCM ಹಾಸ್ಟೆಲಲ್ಲಿ ಒಂದು ಒಳ್ಳೆಯ ಬಿಸಿನೀರಿಗೋಸ್ಕರ ಹುಡುಗರಿಗೋಸ್ಕರ ಒಂದು ಒಳ್ಳೆ ನಿರ್ಧಾರ ತಗೊಂಡು ಮೊನ್ನೆ ರೀಸೆಂಟಲ್ಲಿ ಹಾಕ್ಸಿರೋದಂಥ ಮಿಷಿನ್ ನೋಡ್ಬೋದಿರಲ್ಲ. ಬೆಳಿಗ್ಗೆ 6 ಗಂಟೆಯಿಂದ 12 ಗಂಟೆ ಇಲ್ಲಾಂದರೆ 11 ಗಂಟೆವರೆಗೂ ಇರುತ್ತೆ. ಆಟೋಮೆಟಿಕ್ ಇದು ಕಂಟಿನ್ಯೂ ಬಿಸಿನೀರು ಬರುತ್ತೆ. ಓಕೆನಾ? ಅದು ಟಂಕರ್ ಹೆಂಗಿದೆ ಪೂರ್ತಿ ಇದು ಕಂಟಿನ್ಯೂ ಬಿಸಿನೀರು ಬರುತ್ತಿದ್ದು. ಸೋಲಾರ್ ಇದು. ಈ ಸೋಲಾರಿನ ನೋಡ್ಬೋದು ನೀವೆಲ್ಲ. ಬೆಳಿಗ್ಗೆ ಈ ಬಿಸಿಲಿತ್ತು ಅಂದರೆ ಬಿಸಿನೀರು ಬರುತ್ತಿಲ್ಲ ಅಂತಂದರೆ ಇಲ್ಲ. ಇದು ಚಳಿಗಾಲ ಮತ್ತು ಮಳೆಗಾಲಕ್ಕೆ ಏನು ಯೂಸ್ ಇಲ್ಲ ಅಂತಂದರೆ ಅಷ್ಟೇನು ಬಿಸಿಲು ಬೀಳಲ್ಲ. ಹಂಗಾಗಿ ಬಿಸಿನೀರು ಬರಲ್ಲ. ಬೆಳಿಗ್ಗೆ ಸ್ನಾನ ಮಾಡೋರಿಗೆ ತೊಂದರೆ. ಸೊ ಇವ್ರಲ್ಲಿ ಮಾಡಿರೋದು ಇಲ್ಲಿ ಎಲ್ಲ ಒಡ್ಸಾಕ್ಬಿಡೋದು ಹುಡುಗರೆಲ್ಲ. ತುಂಬ ತೊಂದರೆ ಆಗುತ್ತೆ. ಸ್ಲಿಪ್ಪರ್ ಹಾಕೊಂಡೆ ಓಡಬೇಕು. ಇದು ಬಂದ್ಬಿಟ್ಟು ಇಲ್ಲ ಪಕ್ಕದ ಎಲ್ಲ ಹಾಸ್ಟೆಲ್ಗಳಿಗೆ ಹಾಕಿದ್ದಾರೆ. ಮುಂಚಿನ SC/ST ಹಾಸ್ಟೆಲ್ಗಳಿಗೆಲ್ಲ ಹಾಕಿದ್ರು. ಈ ರೀಸೆಂಟಾಗಿ ಹಿಂದುಳಿದ ವರ್ಗ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಬಂದಿದೆ. ನೋಡ್ಬೋದು ನೀವೆಲ್ಲ. ಇದೆಲ್ಲ ಊರು ಹೊರಗಿದೆ ಹಾಸ್ಟ್ಲು. ಊರು ಹೊರಗಿದೆ. ನೋಡ್ಬೋದು ಎಲ್ಲ ಹಾಸ್ಟ್ಲುಗಳು ಕಾಣ್ತಿದೆ. ಚೆನ್ನಾಗಿದೆ ಹಾಸ್ಟ್ಲುಗಳು, ತುಂಬ ಚೆನ್ನಾಗಿದೆ. ಹಾಗೂ ವಾರ್ಡನ್ಗಳು ಹೇಳ್ಬೇಕಂದ್ರೆ ಇಲ್ಲಿ 1922 ಈ ವಾರ್ಡನ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಏನೇ ಅಂದರೂ ರೆಸ್ಪಾನ್ಸ್ ಮಾಡ್ತಾರೆ. ಹರಪನಹಳ್ಳಿಯಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಗೊತ್ತಿಲ್ಲ. ಸ್ಟೂಡೆಂಟ್ಗಳಿಗೆ ಹಾಸ್ಟೆಲ್ ತುಂಬ ಇಂಪ್ರೂವ್ಮೆಂಟ್ ಆಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ ಈ ವಿಚಾರ ಕೇಳಿದ್ರೆ ನೀವು ಕೂಡ. ಯಾಕಂದರೆ ಎಜುಕೇಷನ್ಗೆ ಸ್ವಲ್ಪ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಬೇರೆ ವಿಚಾರಕ್ಕೆ ಬಂದರೆ ಸ್ವಲ್ಪ ಡೆವಲಪ್ಮೆಂಟ್ ಆಗಬೇಕು ಹರಪನಹಳ್ಳಿ. ತೊಂದರೆ ಇಲ್ಲ. ಏನು ಬೇಕಿರೋದು ಎಜುಕೇಷನ್ಗಿಂತ ಬೇರೆ ಕಡೆಯಿಂದ ಓದೋಕ್ಕೆ ಬಂದಿರೋರಿಗೆ ಮೇನ್ ಬೇಕಿರೋದು ಬೇಸಿಕ್ ನೀಡ್ ಹಾಸ್ಟ್ಲು, ಊಟ ಸಿಗ್ತಿದೆ. ಎಲ್ಲ ಹಾಸ್ಟ್ಲುಗಳು ಬೇರೆ ಹಿಂದುಳಿದ ವರ್ಗ ಕಲ್ಯಾಣ ಸಮಾಜ ಇಲಾಖೆಯಿಂದ 2 ಹಾಸ್ಟ್ಲುಗಳು, 1, 2, 3, 4 ಅಲ್ಲಿ 4 ಹಾಸ್ಟ್ಲು, ಅಲ್ಲೊಂದು ಸಣ್ಣದು 5 ಹಾಸ್ಟ್ಲುಗಳು SC/STಗೆ ಕೆಟಗರಿಗೆ ಸಂಬಂಧಪಟ್ಟ ಹಾಸ್ಟ್ಲುಗಳು. ನೋಡ್ಬೋದು ನೀವೆಲ್ಲ. ಇಲ್ಲೆಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಹಾಸ್ಟ್ಲುಗಳು. ಯಾರಾದರೂ ಹರಪನಹಳ್ಳಿ ಬರ್ಬೇಕಂತ ಏನಾದರೂ ಇದ್ದರೆ ಸೊ ಇಲ್ಲಿ ಡಿಪೋ ಹತ್ರ, ಇಲ್ಲಿ ಹರಿಹರ ಹೋಗೋ ರೋಡ್ನಲ್ಲಿ KSRTC ಡಿಪೋ ಇದೆ. ಓಕೆ, ಆ KSRTC ಡಿಪೋ ಪಕ್ಕನೇ BCM ಹಾಸ್ಟೆಲ್ಗಳಿರೋದು. ಇಫ್ ಎನಿ ಕೇಸ್ ಯಾರ್ಯಾರು ಬರ್ಬೇಕಂತ ಇದ್ದರೆ ಈ ಇನ್ಫಾರ್ಮೇಷನ್ ನಾನು ಅಪ್ಲೋಡ್ ಮಾಡಿರ್ತೀನಿ ಯೂಟ್ಯೂಬಲ್ಲಿ, ನೋಡಿರಿ. ಓಕೆ, ವಾರ್ಡನ್ಗಳು ಅಷ್ಟೇನು ಏನಂತಾರಲ್ಲ ಕೆಟ್ಟ ಮನುಷ್ಯರಲ್ಲ. ಬೇರೆ ಕಡೆಗೆಲ್ಲ ನಾನು ನೋಡಿದ್ದೀನಿ ಅಷ್ಟು ವಾರ್ಡನ್ಗಳು ತುಂಬ ಸಿಕ್ಕಾಪಟ್ಟೆ ಹೇಳಿದ್ದು ನಾವೇನು ಹೇಳ್ತೀವೋ ಅದಕ್ಕೆಲ್ಲ ವಿರುದ್ಧನೇ ಮಾಡೋದು. ಸೊ ಇಲ್ಲಿ ವಾರ್ಡನ್ಗಳು ನಾವೇನು ಹೇಳ್ತೀವೋ ರೆಸ್ಪಾನ್ಸ್ ಮಾಡ್ತಾರೆ. ಊಟ ಚೆನ್ನಾಗಿಲ್ಲ, ಏನು ನೀವು ಅದನ್ನು ಕೊಟ್ಟಿಲ್ಲ, ಇದನ್ನು ಕೊಟ್ಟಿಲ್ಲ ಅಂತಂದರೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ. ಎನಿವೇಸ್ ಅದೆಲ್ಲ ಪೀಸ್
ಏನಾದರೂ ಅಂಗಡಿ ಬೇಕು ಅಂತಂದ್ರೂ ತುಂಬ ದೂರ ಇದೆ, ಅಲ್ಲಿದೆ ಶೆಡ್. ಇಲ್ಲೆಲ್ಲ ಖಾಲಿ, ಅಂದರೆ ಏನೂ ಇಲ್ಲ, ಫೀಲ್ಡ್ ಇದೆ, ಹುಡುಗರು ಆಟ ಆಡಲಿಕ್ಕೆ ಚೆನ್ನಾಗಿದೆ. ತೊಂದರೆ ಅಲ್ಲ. ಮತ್ತೇನಾಗಿ ಹೇಳಕ್ಕೆ ಬಯಸ್ತೀನಂತಂದರೆ, ಇಲ್ಲಿನ ಜನ ಸ್ವಲ್ಪ ಎಕ್ಟಿಕ್, ಅಂದರೆ ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಚೆನ್ನಾಗಿ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲ ಅಂತಲ್ಲ, ಎಲ್ಲೋದ್ರೂ ಅಷ್ಟೇ. ಬೇರೆ ಕಡೆಯಿಂದ ಬಂದವ್ರಿಗೆ ಒಂದು ಒಳ್ಳೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಬಂದು ನಿಮ್ಮೇನು ಕೆಲಸ ಇತ್ತು ಮುಗಿಸ್ಕೊಂಡು ಹೋಗ್ರಿ. ಸುಮ್ಮನೆ ಅವು ಇವತ್ತೆಲ್ಲ ಹರಟೆ ಮಾಡೋಕ್ಕೆ ಹೋಗ್ಬೇಡ್ರಿ. ಎಲ್ಲೋದ್ರೂ ನೀವು ಇದನ್ನು ತಿಳ್ಕೊಬಿಡ್ರಿ, ನೀವು ಹೆಂಗಿರ್ತಾರೋ ನಿಮ್ಮ ಥರನೇ ಚೆನ್ನಾಗಿರ್ತಾರೆ. ಓಕೆ, ಒಳ್ಳೆ ಸಹವಾಸ ಮಾಡಿರಿ. ಕೆಟ್ಟ ಸಹವಾಸ ಮಾಡಿದ್ರೆ ಕೆಟ್ಟದೇ ಆಗೋದು. ಅಲ್ಟಿಮೇಟ್ಲಿ ನೀವೇನೋ ಒಳ್ಳೇದಂತೂ ಕಲಿಯಲ್ಲ. ಒಳ್ಳೆ ಸಹವಾಸ ಮಾಡಿದ್ರೆ ಒಂದು 4 ತಿಳ್ಕೊಬೋದು ಏನಾದರೂ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ಏನೋ ಅಂತಾರೆ, ನಮ್ಮ ಬುದ್ಧಿ ನಮ್ಮ ಕೈಲಿತ್ತು ಅಂತ. ಅದೇನೋ ಅಂತಾರಲ್ಲ, ಒಂದು ವಾರ ಅದಿರುತ್ತೆ, ಒಂದು ವಾರ 1 ತಿಂಗಳು, ಆಮೇಲೆ ಕಂಟಿನ್ಯೂ ಇದ್ದಂಗೆಲ್ಲ ಅವ್ರ ಥರನೇ ಆಗ್ತೀರ ನೀವು ಅಷ್ಟೇ. ಯಾಕಂದರೆ ಅಷ್ಟು ಕಾನ್ಫಿಡೆಂಟಾಗಿ ಆ ಚಟಗಳು ಅವ್ರು ಮಾಡ್ತಿರ್ತಾರೆ, ನೋಡಿ ನೀವು ಕಾನ್ಫಿಡೆಂಟಾಗಿ ಮಾಡ್ತೀರ. ಓಕೆ, ಏನು ಕಲಿಯಕ್ಕೆ ಹೋಗ್ಬಾರ್ದು. ಕಲ್ತ ಮೇಲೆ ಬೆಳೋದು ಭಾಳ ಕಷ್ಟ. ಸೊ ಹಂಗಾಗಿ ಹೇಳ್ತಿರೋದು, ಕಲಿಯಕ್ಕೇನು ಹೋಗ್ಬೇಡ್ರಿ. ಹೋದರೆ ಡಬ್ಲ್ಯೂಗಳು ಓದಿದ್ರು 15,000 20,000 ಕೆಲಸಕ್ಕೆ ಹೋಗ್ಬೇಕು. ಎಲ್ಲಿಗೆ ಬರುತ್ತೆ ಏನೋ ಲೈಫು. ಸಿಸ್ಟಮಾಗಿ ಮಾಡಿಬಿಡಿದೆ ನಮ್ಮನ್ನು. ಸಿಸ್ಟಮು ದುಡ್ಡು ಹಾಕಿ ಓದಬೇಕು, ಆಮೇಲೆ ದುಡಿಬೇಕು. ಅದು ಏನು ಕೆಲಸ? ಲೇಬರ್ ಕೆಲಸನೇ. ಅದನ್ನು ಲೇಬರ್ ಕೆಲಸನಾಗಿ ಅಷ್ಟು ಇದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರೋಲ್ಲ. ಎಂಪ್ಲಾಯ್ ಅಂತಾರೆ. ಎಂಪ್ಲಾಯ್ ಅಂದರೆ ನೌಕರಿ ಅಂದರೆ ನಾವು ಕೆಲಸ ಮಾಡಿದ್ರೆ ನೌಕರ ಅಷ್ಟೇ, ಏನಿಲ್ಲ. ಓದಿ ಸ್ವಲ್ಪ ಏನಕ್ಕೆ ಕೆಲಸ ತಗೊಂಡ್ರೆ ಒಂದು ಗರಿಮೆ ಇರುತ್ತೆ. ನಮ್ಮ ಇಂಡಿಯಾದಾಗಂತೂ ಯಾಕೆ ಕೆಲಸ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಏನು ಓದಿರ್ತೀವಿ ಅನ್ನೋದು ಇಂಪಾರ್ಟೆಂಟು. ಹಂಗಾಗ್ಬಿಟ್ಟಿದೆ. ಇಲ್ಲಿ ನಮ್ಮ ಇಂಡಿಯಾದಾಗ ಬಂದರೆ IIT ಬಿಟ್ಟರೆ MBBS ಇರೋ ಬೆಲೆ ಯಾವುದಕ್ಕೂ ಇಲ್ಲ. ಇನ್ನು ಬೇರೆ ಫೀಲ್ಡಾಗೆಲ್ಲ ಮಾಡಿದ್ರು ಏನೋ ಹೊಟ್ಟೆ ತುಂಬಿಸ್ಕೋಬೋದಷ್ಟೇ, ಆಸೆಗಳು ತೀರ್ಸೋಕ್ಕಾಗಲ್ಲ. ತಪ್ಪು ತಿಳ್ಕೊಬೇಡ್ರಿ. ತಗೋಬೇಕು, ಅದನ್ನ ತಗೋಬೇಕು, ಸೈಟ್ ಮಾಡಬೇಕು, ಇದು ಮಾಡಬೇಕು ಅಂತೀವಲ್ಲ, ಆಗಲ್ಲ. ಇದನ್ನು ಏನೋ ಫಾರ್ಮಸಿ ಮಾಡಿ ಬಿಸ್ನೆಸ್ ಮಾಡ್ತೀನಿ ಅಂದ್ರೂ ಬಜೆಟ್ ಭಾಳ ಬೇಕು. ಒಬ್ಬರು ಕೂಲಿಂದ ಹಿಡಿದು, ರೆಂಟಿಂದ ಹಿಡಿದು, ಅವ್ರಿಗೆ ಬರ್ತಿರೋ ಇವರು ಡ್ರಗ್ ಇನ್ಸ್ಪೆಕ್ಟ್ರಿಗೆ ಲಂಚದಿಂದ ಹಿಡಿದು ಸಿಕ್ಕಾಪಟ್ಟೆ ತಲೆ ನಾವು ನೆಮ್ಮದಿ ಜೀವನ ಮಾಡೋಣ ಅಂತಂದರೆ ಕೈಗೆ ₹1 ಉಳಿಯಲ್ಲ. ದುಡ್ಡಿದೆ ತಾನೇ ನೆಮ್ಮದಿ, ಇಲ್ಲದ್ರೆ ಎಲ್ಲಿಂದ ಬರುತ್ತೆ ನೆಮ್ಮದಿ? ಅಲ್ಟಿಮೇಟ್ ತಿಂಗಳಿಗೆ ಎಲ್ಲ ಖರ್ಚಾಗಿ ಒಂದು ₹500 ₹1,000 ಅಕೌಂಟಿಗೆ ಉಳಿತು ಅಂದರೆ ಶಿಟ್ ನಮಗೆ ಅನಿಸುತ್ತೆ ಮಾಡ್ದ ಫಕ್ ಅಂತೇಳಿ. ರೊಕ್ಕ ಇದ್ರೇನಲ್ರಿ ನೆಮ್ಮದಿ ಜೀವನದಾಗೆ. ಅದ್ರಾಗಿರೋ ಬೆಲೆ, ಅದ್ರಾಗಿರೋ ಖುಷಿ, ಅದ್ರಾಗಿರೋ ಕಿಕ್ ಲಿಕ್ಕನ್ನೂ ಸಿಗಲ್ಲ, ಯಾವ ಹುಡುಗಿಗೂ ಸಿಗಲ್ಲ ನೋಡ್ರಿ. ಮನಿ ಈಸ್ ಎವ್ರಿಥಿಂಗ್. ಯಾರು ನಮ್ಮ ಮೇಲೆ ಲವ್ ಮಾಡ್ತೀವಿ ಅನ್ನೋ ಗೊತ್ತಿಲ್ಲ, ಜಸ್ಟ್ ಹೇಳ್ತಿರೋದು. ಹುಡುಗಿ ಸಿಗ್ತಾಳೆ ಸಿಗಲ್ಲ ಸೆಕೆಂಡ್ರಿ. ಅವಳು ಬರ್ತಾಳೆ, 4 ದಿನ ಮಾತಾಡ್ತಾಳೆ, ಬಿಟ್ಟು ಹೋಗ್ತಾಳೆ, ಜಸ್ಟ್ ಮೆಮೊರೀಸ್. ಅದೇ ರೊಕ್ಕ ಇದ್ರೆ ಎಷ್ಟು ದಿನ ಇರುತ್ತೆ ಅಷ್ಟು ದಿನ ಕೈ ಹಿಡಿತದೆ ನಮ್ಮ. ಏನೋ ಸಣ್ಣದಾಗಿ ನಾವು ಮೋಟಿವೇಶನ್ ಕೊಡ್ತಿದ್ದೀವಿ, ಯಾಕಂದರೆ ನಮ್ಮ ಅನುಭವಕ್ಕೆ ಮೂಡಿ ಬಂದವೆಲ್ಲ ನಾವೆಲ್ಲ ಮಾಡಿಬಿಟ್ಟಿದ್ದೀವಿ. ಹುಡುಗಿನೂ ದುಡ್ಡನ್ನ ಎರಡೂ ಕಂಪೇರ್ ಮಾಡಿ ನೋಡಿದಾಗ ಹುಡುಗಿ 4 ದಿನ ಇರ್ತಾಳೆ,
ಒಳ್ಳೆ ಮ್ಯಾಪ್ನಾಗೆ ಸ್ವರ್ಗ ತೋರಿಸ್ಬಿಡ್ತಾಳೆ. ಆಮೇಲೆ ಮುಗೀತು, ತಿರುಗೂ ನೋಡಲ್ಲ, ಫೋನ್ ಮಾಡಿದ್ರೆ ಫೋನು ರಿಸೀವ್ ಮಾಡಲ್ಲ. ರೊಕ್ಕ ಹಂಗಲ್ಲ, ಎನಿ ಟೈಮ್ ಯಾವಾಗಲೂ ನಮ್ಮ ಜೊತೆಗೆ ಇರುತ್ತೆ, ನಮ್ಮ ಸಾಥ್ ಕೊಡ್ತಾನೆ ಇರ್ತದೆ. ಅದ್ರಲ್ಲಿ ನಮ್ಮ ಇಂಡಿಯಾದಾಗಂತೂ ರೊಕ್ಕಕ್ಕೆ ಮಾಡಿರೋ ಬೆಲೆ, ಅವನು ಎಂಥ ಪ್ರೊಫೆಷ್ನಲ್ ಇರ್ತಾನೋ ಅವನಿಗೆ ಬೆಲೆ ಇಲ್ಲ. ಏನು ರೊಕ್ಕ, ದುಡ್ಡೇ ದೊಡ್ಡಪ್ಪ. ಮತ್ತೇನು ಹೇಳಕ್ಕೆ ಇಷ್ಟಪಡ್ತೀರಾ ಗೈಸ್? ಕಮೆಂಟ್ ಮಾಡಿ. ಬಾಯ್, ಟೇಕ್ ಕೇರ್.